ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 2 ರೀತಿಯ ಬ್ರೈಡಲ್ ಡಿಸೈನ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಡಿಸೈನ್ಗೆ ಈ ಥರ ರಿಂಗ್ ಬೀಡ್ಗಳನ್ನು ಬಳಸಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಸೀರೆಗೆ ಮಾಡಿ ತೋರಿಸ್ತೀನಿ ಯಾವ ಥರ ಹಾಕಬೇಕಂತ. ಹಾಗೆ ಇದಕ್ಕೆ ನೀಡಲ್ ಬಂದು 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಾರಿ ನೋಡಿ, ಈ ಥರ ಪರ್ಪಲ್ ಆಗಿ ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಮೊದಲು ನಾನು ರಿಂಗಿಗೆ ಪರ್ಪಲ್ ಕಲರ್ ಥ್ರೆಡ್ನ ತಗೋತೀನಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತೀನಿ. ನೋಡು, 6 ಎಳೆ ದಾರನ ಈ ಥರ ಇಟ್ಕೋಬೇಕು. ಮೊದಲು ರಿಂಗ್ ಒಳಗೆ ಹಾಕ್ಕೋಬೇಕು 6 ಎಳೆ ದಾರನ. ಒಂದು ರಿಂಗಿಗೆ ಒಂದು ಈ ಥರ ಗಂಟು ಹಾಕ್ಕೋಬೇಕು. ಮತ್ತೊಂದು ಸಾರಿ ಗಂಟು ಹಾಕ್ಕೋತೀನಿ. 2 ಗಂಟುಗಳನ್ನು ಹಾಕಿ ರಿಂಗಿಗೆ, ಅಂದರೆ 2 ನಾಟ್ಗಳನ್ನು ಹಾಕಿ ನೆಕ್ಸ್ಟು ಲೆಫ್ಟ್ ಹ್ಯಾಂಡಿಂದ ಈ ಥ್ರೆಡ್ನ ಈ ಥರ ಸುತ್ಕೊಳ್ಳಿ. ಕ್ರೋಶೆ ಹಾಕಲಿಕ್ಕೆ ಹಾಕ್ತೀವಲ್ಲ ಆ ಥರ. ಆಮೇಲೆ ಇಲ್ಲಿ ಗಂಟು ಹಾಕಿರ್ತೀವಲ್ಲ ಅಲ್ಲಿ ಕೆಳಗಡೆ ನೋಡಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತರಬೇಕು. ಮೇಲ್ಗಡೆ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡಬೇಕು. ಹಾಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಳ್ಳಿ. ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡಲ್ಲಿ ನೀಡಲ್ನ ಹಾಕಬೇಕು. ಈ ಥ್ರೆಡ್ನ ಈ ಥರ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಥ್ರೆಡ್ನ ಈ ಥರ ತಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ ನೋಡಿ, 3 ದಾರ ಇರುತ್ತೆ. 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು. ಮತ್ತೊಂದು ಸಾರಿ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ರಿಂಗ್ ಬೀಡಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು 2 ದಾರನ 1 ಮಾಡಿ 2 ದಾರನ 1 ಮಾಡಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ರಿಂಗ್ ಬೀಡ್ಗೆ ಫುಲ್ ಆಗ್ತಿಲ್ಲ ನಾನು ರಿಂಗ್ ಬೀಡ್ಗೆ ನಾನು ಈ ವರ್ಕ್ನ ತೋರಿಸ್ತೀನಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ. ಮತ್ತೊಂದು ಡಬಲ್ ಕ್ರೋಶೆ ಕಂಬ ಹಾಕ್ತಿದ್ದೀನಿ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಥ್ರೆಡ್ನ ಈ ಥರ ಮೇಲೆ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ಥ್ರೆಡ್ಡು ಉಳ್ದಿತ್ತಲ್ಲ ಗಂಟು ಹಾಕಿರೋದು, ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಒಳಗಡೆ. ಇದನ್ನು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಂಡು ಬಿಡೋಣ. ಆಮೇಲೆ ಸ್ವಲ್ಪ ಆರ್ಚ್ ಸ್ವಲ್ಪ ಆದಮೇಲೆ ಆ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡಬೇಕು. ನೋಡಿ, ನಾನು ಫುಲ್ ಹಾಕಿದ್ದೀನಿ, ಇಷ್ಟು ಗ್ಯಾಪ್ ಬಿಟ್ಟು ಹಾಕಿದ್ದೀನಿ ನೋಡಿ, ಈ ಥರ ಹಾಕಿದ್ದೀನಿ ರಿಂಗಿಗೆ ನಾನು ಡಬಲ್ ಕ್ರೋಶೆ ಕಂಬಗಳನ್ನು. ಕೌಂಟಿಂಗ್ ಏನು ಬೇಡ, ಹಾಕ್ತಾ ಹೋಗಿ ಇಷ್ಟು ಗ್ಯಾಪ್ ಬಿಟ್ಟರೆ ಸಾಕು. ಇದನ್ನು ನಾನು ಯಾವುದೇ ಗಂಟು ಹಾಕದೆ ಈ ಥರ ಕಟ್ ಮಾಡ್ಕೋತೀನಿ, ಚೈನ್ಸ್ ಏನು ಹಾಕಿಲ್ಲ. ಹಾಗೆ ಈ ಥರ ನೀಡಲ್ನಿಂದ ಇದನ್ನು ಎಳ್ಕೊಂಡು ಟೈಟಾಗಿ ಎಳೀರಿ. ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಳ್ಳೋಣ. ಈಗ ರಿಂಗಿಗೆ ಇವಾಗ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೇನೆ. 2 ದಾರನ ಈ ಥರ ಇಟ್ಕೊಳ್ಳಿ, ಸಮವಾಗಿ ಇಟ್ಕೋಬೇಕು. 2 ಸೇರಿ ಒಂದು ಗಂಟನ್ನ ಹಾಕ್ಕೊಳ್ಳಿ. 2 ದಾರ ಸೇರಿ ಒಂದು ಗಂಟನ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಗಂಟು ಹಾಕ್ಕೋಬೇಕು 2 ಸೇರಿ. ನೋಡಿ, ಗಂಟು ಹಾಕ್ಕೊಳ್ಳಿ. ಸ್ವಲ್ಪ ಥ್ರೆಡ್ನ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಉಳಿಸ್ಕೊಂಡು ಕಟ್ ಮಾಡಿಬಿಡ್ಬೇಕು ಎಕ್ಸ್ಟ್ರಾ ಇರೋದು. ನೋಡಿ, ಇಷ್ಟು ಕಟ್ ಮಾಡಿಕೊಂಡೆ, ಇಷ್ಟು ಉಳಿಸಿದ್ದೀನಿ. ಇವಾಗ ನೋಡಿ, ಫಸ್ಟ್ ಹೋಲ್ಗೆ ಬ್ಯಾಕ್ ಸೈಡಿಂದ ಫಸ್ಟ್ ಹೋಲ್ಗೆ ಒಂದು ಲಾಕ್ನ ಮಾಡ್ಕೋತೀನಿ. ಡಿಸೈನ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಮಾಡ್ತಿದ್ದೀನಿ ನೋಡಿ. ಒಂದು ಲಾಕ್ ಆದಮೇಲೆ ಈ ಥರ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಇವಾಗ ಸ್ಮಾಲ್ ಬೀಡ್ಗಳನ್ನು ಆ್ಯಡ್ ಮಾಡ್ತೀನಿ. ಒಂದು ಬೀಡನ್ನ ಹಾಕ್ತಿದ್ದೀನಿ ಥ್ರೆಡ್ಗೆ. ಬೀಡನ್ನ ಹಾಕಿ ಫಸ್ಟ್ ಹೋಲ್ಗೆ ನೋಡಿ
ಇಲ್ಲಿ ಫಸ್ಟ್ ಹೋಲ್ಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ನ ಮಾಡ್ತೀನಿ. ಫಸ್ಟ್ ಬೀಡ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಬೇಗನೆ ಹಾಕ್ಕೋಬೋದು, ಏನು ಪರವಾಗಿಲ್ಲ, ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಮತ್ತೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ನಾನು ಒಂದು ಹೋಲ್ನ ಸ್ಕಿಪ್ ಮಾಡ್ತೀನಿ. ಈ ಹೋಲ್ನ ಸ್ಕಿಪ್ ಮಾಡಿ ನೋಡಿ, ಈ ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಈ ಬೀಡನ್ನ ಹಾಕಿ ಲಾಕ್ ಮಾಡ್ಕೋತೀನಿ. ಪ್ರತಿಯೊಂದು ಹೋಲ್ಗೂ ಹಾಕಿದರೆ ಬೀಡ್ ಹಾಕಿರ್ತೀವಲ್ಲ ಅದು ಮುದ್ದೆ ಥರ ಕಾಣಿಸುತ್ತೆ, ಯಾಕಂದರೆ ಬೀಡ್ಗೆ ಜಾಸ್ತಿ ಜಾಗ ಬೇಕಾಗುತ್ತಲ್ಲ, ಹಾಗಾಗಿ ಒಂದು ಹೋಲ್ನ ಸ್ಕಿಪ್ ಮಾಡಿ ಹಾಕಿದರೆ ಅದು ನೀಟಾಗಿ ಕೂಡುತ್ತೆ. ಫಸ್ಟ್ ಹೋಲ್ಗೆ ಬೀಡ್ ಹಾಕಿರ್ತೀವಲ್ಲ, ಅದಾದಮೇಲೆ ನಾವು ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಹಾಕ್ತಾ ಹೋಗಬೇಕು. ಪಕ್ಕಪಕ್ಕನೇ ಬೀಡ್ ಬಂದರೆ ನೀಟಾಗಿ ಕಾಣಿಸೋದಿಲ್ಲ, ಹಾಗಾಗಿ ಇವಾಗ ಕೂಡ ನೋಡಿ ಈ ಹೋಲ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನಾನು ಲಾಕ್ ಮಾಡಿಕೊಂಡೆ. ಇದೇ ಥರ ಎಂಡ್ವರೆಗೂ ಹಾಕ್ತಾ ಹೋಗಿ. ನೋಡಿ ನಾನು 10 ಬೀಡ್ಗಳನ್ನು ಹಾಕಿದ್ದೀನಿ ಎಂಡ್ವರೆಗೂ. ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡಿಂದ ಫ್ರೆಂಡ್ಸ್. ಇವಾಗ 3 ಚೈನ್ಸ್ ಹಾಕ್ತೀನಿ. 10 ಬೀಡ್ಗಳನ್ನು ಹಾಕಿದ್ದೀನಿ, 3 ಚೈನ್ಸ್ ಹಾಕಿ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡ್ಕೋತೀನಿ. ನೋಡಿ ಈ ಡಿಸೈನ್ನ, ಇದು ಸೀದಾ ಕಡೆ, ಇದು ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ನೋಡಿ ಈ ಬೀಡ್ ಪಕ್ಕ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರನ ಲಾಕ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ. ಮತ್ತೆ 3 ಚೈನ್ಸ್ ಹಾಕಿ ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಸೈಡ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ಸ್ ಹಾಕಿ ನೆಕ್ಸ್ಟ್ ಹೋಲ್ಗೆ ನೆಕ್ಸ್ಟ್ ಬೀಡ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. ಅಗೇನ್ 3 ಚೈನ್ಸ್, ನೆಕ್ಸ್ಟ್ ಬೀಡ್ ಪಕ್ಕ ಹೋಗಿ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ಪ್ರತಿಯೊಂದು ಹೋಲ್ಗೂ ಕೂಡ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ತಾ ಹೋಗಿ. ನೋಡಿ ಫುಲ್ ಹಾಕಿ ತೋರಿಸ್ತೀನಿ ನಾನು. ನೋಡಿ 10 ಬೀಡ್ಗಳಿಗೂ ಕೂಡ ನಾನು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೆಕ್ಸ್ಟ್ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ, ಎಂಡಲ್ಲಿ ಯಾವ ಥರ ಮಾಡ್ಕೋಬೇಕಂತ. ಎಂಡಲ್ಲಿ ಕೂಡ ಇದೇ ಥರ ಸೇಮ್ 3 ಚೈನ್ನ ಹಾಕಿ ಬೀಡ್ ಪಕ್ಕ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ 2 ಚೈನ್ಸ್ ಅಥವಾ 1 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಎಳ್ಕೊಳ್ಳಿ ಫಿಟ್ಟಾಗಿ. ನೋಡಿ ಕಂಪ್ಲೀಟ್ ಆಯಿತು ಇದು. ಇದನ್ನು ಸ್ವಲ್ಪ ಥ್ರೆಡ್ ಬಿಟ್ಟು ಎಕ್ಸ್ಟ್ರಾ ಇರೋದು ಸ್ವಲ್ಪ ಥ್ರೆಡ್ನೇ ಉಳಿಸಿ ಇದನ್ನು ಗಮ್ ಹಾಕಿ ಬ್ಯಾಕ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಇದೇನು ಕಾಣಿಸಲ್ಲ, ಈ ಥರ ಸ್ಟಿಚ್ ಮಾಡ್ತೀವಲ್ಲ ಸಾರಿಗೆ ಒಳಗಡೆ ಹೋಗುತ್ತೆ. ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಬಂದಿದೆ ಡಿಸೈನು. ಇಲ್ಲಿ ಕೆಳಗಡೆ ಗ್ಯಾಪ್ ಇದೆಯಲ್ಲ, ಇಲ್ಲಿ ಕುಚ್ಚನ್ನ ಹಾಕ್ಕೋಬೇಕು. ನೋಡಿ ಇದೇ ಥರ ನಾನು ಎಷ್ಟು ಬೇಕು, ಒಂದು ಸ್ಯಾರಿಗೆ ನಾನು ಒಂದು ಅಳತೆ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ 22 ಬಂದಿದ್ದು. ನಾನು 22 ಮಾಡಿದ್ದೀನಿ ಇವನ್ನ. ನೀವು ಹತ್ರ ಬೇಕಂದರೆ ಇನ್ನೂ ಕೂಡ ಜಾಸ್ತಿ ಮಾಡ್ಕೋಬೋದು, ಇನ್ನೂ ದೂರ ಬೇಕಂದರೆ ದೂರ ಮಾಡ್ಕೋಬೋದು. ನೋಡಿ ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ದೂರ ಬೇಕಿದ್ದರೆ ದೂರ ಮಾಡ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಇದು ಸ್ವಲ್ಪ ದೂರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಸೈನು ಪಕ್ಕನೇ ಹಾಕಿದರೆ ಅಷ್ಟೇನು ನೀಟಾಗಿ ಕಾಣಿಸಲ್ಲ. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಮೊದಲು ತೋರಿಸ್ತೀನಿ ಯಾವ ಥರ ಅಟ್ಯಾಚ್ ಮಾಡಬೇಕಂತ. ನಾನು ಇಷ್ಟು ಗ್ಯಾಪಲ್ಲಿ ಮಾಡಿದ್ದೀನಿ. ನಿಮಗೆ ಹತ್ರ ಬೇಕಿದ್ದರೆ ಹತ್ರ ಮಾಡ್ಕೊಳ್ಳಿ.
ಎಷ್ಟು ಸೆಂಟಿಮೀಟ್ರ್ ಬೇಕೋ ನೋಡ್ಕೊಳ್ಳಿ. ನಾನು 2.5 ಅಥವಾ 3 ಸೆಂಟಿಮೀಟ್ರ್ ಅಂತ ಇಟ್ಕೊಂಡಿದ್ದೀನಿ ಜಾಸ್ತಿ. ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಇದು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನಿಮಗೆ ಒಂದು ತೋರಿಸ್ತೀನಿ ಯಾವ ಥರ ಅಟ್ಯಾಚ್ ಮಾಡಬೇಕಂತ. ಫುಲ್ ಸ್ಯಾರಿ ಹಾಕಿದ್ದೀನಿ, ಒಂದು ಗ್ಯಾಪ್ ಬಿಟ್ಟಿದ್ದೀನಿ ತೋರಿಸ್ಲಿಕ್ಕೆ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ನಾನು ಯಾವ ಥರ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದೀನಲ್ಲ, ಇಲ್ಲಿ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ಮೊದಲು ಈಗ ಬ್ಯಾಕ್ ಸೈಡ್ ಇರುತ್ತಲ್ಲ ಅಲ್ಲಿ ಗಮನ ಹಚ್ಚಬೇಕು. ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ಒಂದು ಲೇಯರ್ ಗಮನ ಹಚ್ಕೊಳ್ಳಿ. ಬರೀ ಗಮ್ ಅಷ್ಟೇ ಹಾಕಿ ಹಚ್ಚಿದರೆ ಅದು ಫಿಟ್ಟಾಗಿ ಕೂಡಲ್ಲ. ನೋಡಿ ಈ ಥರ ಗಮ್ ಹಾಕಿ ಮೊದಲು ಅಟ್ಕೊಳ್ಳಿ. ಆಮೇಲೆ ಕಾಟನ್ ಥ್ರೆಡ್ಡಿಂದ, ಸೇಮ್ ಕಲರ್ ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಗ್ರೀನ್ ಕಲರ್ ನಾರ್ಮಲ್ ನೀಡಲ್ಗೆ ಗ್ರೀನ್ ಕಲರ್ ಕಾಟನ್ ಥ್ರೆಡ್ನ ಹಾಕಿದ್ದೀನಿ. ನೋಡಿ ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಳ್ಳಿ. ನೋಡಿ ಈ ಥರ ಚುಚ್ಕೊಳ್ಳಿ ನೀಡಲ್ನ. ಇವಾಗ ನೆಕ್ಸ್ಟ್ ಹೋಲಲ್ಲಿ ಈ ಥರ ಸ್ಟಿಚ್ ಮಾಡ್ತಾ ಹೋಗಿ. ನೋಡಿ ನಾನು ಪ್ರತಿಯೊಂದಕ್ಕೆ ಹಾಕಿದ್ದೀನಿ, ಎಲ್ಲೂ ಕೂಡ ಆ ಥ್ರೆಡ್ ಕಾಣಿಸ್ತಿಲ್ಲ. ಆ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ ಹಾಕಿದರೆ ನೀಟಾಗಿ ಕೂಡುತ್ತೆ, ಫಿಟ್ಟಾಗಿ ಕಿತ್ಕೊಳ್ಳೋ ಚಾನ್ಸಸ್ ಇರಲ್ಲ. ಇದೇ ಥರ ಫುಲ್ ರೌಂಡ್ ಅಪ್ ಫಿಲ್ ಮಾಡಿ. ಗ್ರೀನ್ ಕಲರ್ ಥ್ರೆಡ್ ಇದೆಯಲ್ಲ ಅಲ್ಲಿ ಪ್ರತಿಯೊಂದು ಹೋಲ್ ಪಕ್ಕನೇ ಈ ಥರ ನೀಡಲ್ನ ಚುಚ್ಚಿ ಮತ್ತು ಬ್ಯಾಕ್ ಸೈಡಿಂದ ಚುಚ್ಕೊಂಡು ಮೇಲ್ಗಡೆಯಿಂದ ಕೂಡ ಈ ಥರ ಹಾಕ್ತಾ ಹೋಗಿ ಸ್ಟಿಚಸ್ನ. ಬರೀ ಗಮ್ ಹಚ್ಚಿದ್ರೆ ಕೂಡಲ್ಲ ಫ್ರೆಂಡ್ಸ್, ಹಾಗಾಗಿ ಕಾಟನ್ ಥ್ರೆಡ್ಡಿಂದ ಹಾಕಿದರೆ ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋ ಚಾನ್ಸಸ್ ಇರಲ್ಲ. ಯಾಕಂದರೆ ಕೆಳಗಡೆ ಕೂಡ ಕುಚ್ಚು ಬರುತ್ತಲ್ಲ, ಹಾಗಾಗಿ ಮತ್ತೆ ವೇಟ್ಗೆ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬರೀ ಗಮ್ ಹಚ್ಚಿದರೆ. ಹಾಗಾಗಿ ನಾನು ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಿದೆ. ಈಗ ಬ್ಯಾಕ್ ಸೈಡಿಂದ ಒಂದು ಲಾಕ್ನ ಮಾಡ್ಕೊಂಡು ಬಿಡೋಣ. ಈ ಥರ ಈ ಥರ 2 to 3 ಟೈಮ್ಸ್ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾನು ಬಾಡಿ ಕಲರ್ ಗ್ರೀನ್ ಇರೋದ್ರಿಂದ ಪರ್ಪಲ್ ಕಲರ್ ಕುಚ್ಚು ಹಾಕಿದರೆ ಕಾಣಿಸುತ್ತೆ. ನಾವು ಗ್ರೀನೇ ಹಾಕಿದರೆ ಅಲ್ಲಿ ಕುಚ್ಚು ಹಾಕಿದ ಆ ಥರ ಕಾಣಿಸೋದಿಲ್ಲ. ಹಾಗಾಗಿ ಪಲ್ಲು ಕಲರ್ ಕುಚ್ಚನ್ನ ಹಾಕ್ತಿದ್ದೀನಿ. 150 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಕುಚ್ಚನ್ನ. ನೋಡಿ ಇಲ್ಲಿ ರಿಂಗ್ ಕೆಳಗಡೆ ಜಾಗ ಇದೆಯಲ್ಲ, ಇಲ್ಲಿ ಕುಚ್ಚನ್ನ ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೊಳ್ಳಿ ಕುಚ್ಚನ್ನ ಮೊದಲು. ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಅಳತೆನ ಮಾಡಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಕುಚ್ಚನ್ನ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತಗೊಳ್ಳಿ. ಇವಾಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ನ ಮೇಲೆ ತಂದು ಹೂ ಪೋಣಿಸ್ತೀವಲ್ಲ ಆ ಥರ ಒಂದು ಗಂಟನ್ನ ಹಾಕ್ತೀನಿ. ಅದಾದಮೇಲೆ 3 to 4 ಟೈಮ್ಸ್ ಈ ಥರ ಜರಿ ಥ್ರೆಡ್ನ ಸುತ್ಕೋತೀನಿ ಕುಚ್ಚಿಗೆ. ನೆಕ್ಸ್ಟು ಬ್ಯಾಕ್ ಸೈಡಲ್ಲಿ ಈ ಥರ 2 ನಾಟ್ಗಳನ್ನು ಹಾಕ್ಕೊಳ್ಳಿ. ಹಾಕಿ ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ಬರೋ ಥರ ಕೆಳಗಡೆ ತಗೊಳ್ಳಿ ಈ ಥರ ನೀಡಲ್ನ.
ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚು ನೋಡಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕುಚ್ಚನ್ನ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಪೂರ್ತಿ ಸೀರೆಗೆ ಕುಚ್ಚನ್ನ ಕಟ್ಟಿದ್ದೀನಿ. ಕುಚ್ಚು ಕಟ್ಟಲಿಕ್ಕೆ 150 ದಾರ ತಗೊಂಡಿದ್ದೀನಿ. ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಫ್ರೆಂಡ್ಸ್. ಎಲ್ಲ ಥರದ ಗ್ರ್ಯಾಂಡ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಇಷ್ಟ ಆಗಿದರೆ ನೀವು ಒಮ್ಮೆ ಟ್ರೈ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಬಂದು 800 ಇಂದ 1000ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಕುಚ್ಚನ್ನ ನೀವು ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕಲರ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮಗೆ ಇದು ದೂರ ಅನಿಸಿದರೆ ಇನ್ನೂ ಹತ್ರ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇನ್ನೂ ಹತ್ರ ಬೇಕಂದರೆ ಹತ್ರ ಕೂಡ ನೀವು ಮೊದಲೇ ಪಾಯಿಂಟ್ ಔಟ್ ಮಾಡಿಕೊಂಡು ಹಚ್ಕೋಬೋದು. ರಿಂಗ್ ಬೀಡನ್ನ ಮೊದಲೇ ರೆಡಿ ಮಾಡಿಕೊಂಡು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು, ಜಾಸ್ತಿ ಕಷ್ಟ ಏನಿಲ್ಲ ಡಿಸೈನು. ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಈ ಡಿಸೈನ್ನ ನಾನು ಡಬಲ್ ಆರ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಬ್ರೈಡಲ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಬಿಗ್ ಬೀಡು ಈ ಥರ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ, ಚಿಕ್ಕ ರೌಂಡ್ ಬೀಡ್ಸ್ಗಳು. ಹಾಗೆ ಇದಕ್ಕೆ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕೋತೀನಿ. 1 2 3 4 5 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಓಕೆ, ಇಲ್ಲಿಂದ ಮತ್ತೆ ನಾನು 6 ಚೈನ್ಸ್ ಹಾಕ್ತೀನಿ. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಒಳಗಡೆ ಯು ಶೇಪಲ್ಲೇ ಬರಬೇಕು, ಆ ಥರ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಈ ಶೇಪ್ ಬರಬೇಕು. ನೆಕ್ಸ್ಟ್ ಇಲ್ಲಿಂದ ಮತ್ತೆ ನಾನು 5 ಚೈನ್ಸ್ ಹಾಕೋತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. 5 ಚೈನ್ 6 ಚೈನ್ ಮತ್ತು 5 ಚೈನ್. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಅಗೇನ್ 6 ಚೈನ್, 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಒಳಗಡೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಲ್ಲ ಆ ಥರ. ಇಲ್ಲಿ ಆರ್ಚ್ ಬರುತ್ತೆ ಈ 6 ಚೈನ್ ಗ್ಯಾಪ್ ಒಳಗಡೆ, ಹಾಗಾಗಿ ಯು ಶೇಪಲ್ಲಿ ಬರೋ ಥರ ಒಳಗಡೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 5 ಚೈನ್ಸ್ ಹಾಕೋತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್, ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ.
ಓಕೆ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲಿಂದ ಮತ್ತೆ 5 ಚೈನ್, 6 ಚೈನ್, 5 ಚೈನ್, 5 ಚೈನ್. ಅರ್ಥ ಆಯ್ತು ಅನ್ಕೋತೀನಿ. ಬೇಸ್ ಲೈನು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಒಂದು 3 ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ. 5 ಚೈನ್, 6 ಚೈನ್, 5 ಚೈನ್, ಮತ್ತು ಬೀಡು ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಕೂಡ 5 ಚೈನ್, 6 ಚೈನ್, 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಲಾಕ್, 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ 2 ಚೈನ್ಸ್ ಹಾಕಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಪಿಕಾಟ್ ಬರುತ್ತೆ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ 2 ಚೈನ್ಸ್ ಹಾಕಿ 2 ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡು ಪಿಕೌಟ್ನ ಮಾಡ್ಕೋಬೇಕು. ಮತ್ತೊಂದು ಕಂಬನ ಮಾಡ್ಕೋತೀನಿ. ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಿದ್ದೀನಿ. ಕಂಬ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಳ್ಳಿ. 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೊಂದು ಕಂಬ ಹಾಕಿ 2 ಚೈನ್ಸ್ ಹಾಕಿ ಥ್ರೆಡ್ನ 2 ಚೈನ್ಸ್ ಹಾಕಿ 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ 6 ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಮಾಡ್ಕೋಬೇಕು. ಇಲ್ಲಿ ನಾನು 9 ಕಂಬಗಳು ಹಾಗೆ ಪಿಕೌಟ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆರ್ಚು. ಇದು ಮೇಲ್ಭಾಗದ ಆರ್ಚು. ಇದನ್ನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇಲ್ಲಿಂದ ನಾನು ಮತ್ತೆ 1 ಚೈನ್ ಹಾಕ್ಕೋತೀನಿ. 1 ಚೈನ್ ಹಾಕಿ ಬೀಡ್ ಹಾಕೋಕ್ಕೂ ಮೊದಲು ಲಾಕ್ ಮಾಡ್ಕೊಂಡಿದ್ನಲ್ಲ 5 ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಹಾಗೆ ಇಲ್ಲಿಂದ 6 ಚೈನ್ಸ್ ಹಾಕ್ಕೋತೀನಿ. ಬೀಡ್ ಕೆಳಗಡೆ ಬರಬೇಕು. ಆ 6 ಚೈನು 6 ಚೈನ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ ನೋಡಿ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. 1 ಚೈನ್ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ 2 ಒಂದೇ. ಮತ್ತು ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಆಮೇಲೆ 2 ಚೈನ್ಸ್ ಹಾಕಿ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಬರುತ್ತೆ. ಇಲ್ಲಿ ಕೂಡ 9 ಕಂಬಗಳನ್ನು ಮಾಡ್ಕೋತೀನಿ ಸೇಮು. ಇದೇ ಥರ ಪ್ರತಿಯೊಂದು 6 ಚೈನ್ ಗ್ಯಾಪ್ಗೂ ಕೂಡ ನಾನು 9 ಕಂಬಗಳು ಹಾಗೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿದೆ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನಾನೊಂದು 4 ಅರ್ಥ ತೋರಿಸಿದ್ದೀನಿ. ನೀವು ಸೀರೆಗೆ ಹಾಕ್ತಾಯಿದ್ರಿ ಫುಲ್ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಎಂಡಲ್ಲಿ ಇದನ್ನು 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಇದನ್ನು ನೋಡಿ ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದರ ಮೇಲೆ ಮತ್ತೊಂದು ಲಾಕ್ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಮೇಲೆ ಟೈಟಾಗಿ ಎಳ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕೆಳಗಡೆ ಆರ್ಚ್ ಹಾಕಲಿಕ್ಕೆ ಬೇಸ್ ಲೈನ್ನ ಮಾಡ್ಕೋಬೇಕು ನಾವು. ಅದನ್ನು ಹಾಕಲಿಕ್ಕೆ ಈ ಆರ್ಚನ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 5 ಚೈನ್ ಬಿಟ್ಟು 6 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಇಲ್ಲಿಂದ ನೀಡಲ್ನ ಹಾಕಿ ಈ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋತೀನಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಕ್ ಮಾಡ್ಕೋಬೇಕು. ಹಾಗೆ ನೋಡಿ ಇಲ್ಲಿಂದ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತೀನಿ. 4 ಅಥವಾ 5 ನೋಡಿ ಇಲ್ಲಿಗೆ ಬರಬೇಕು. ಈ 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಎಷ್ಟು ಆಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ. 5 ಬಂದರೆ 5 ಚೈನ್ ಹಾಕಿ, 6 ಬಂದರೆ 6 ಚೈನ್ ಹಾಕಿ. ನೆಕ್ಸ್ಟ್ ಇಲ್ಲಿ ನೋಡಿ 5 ಚೈನ್ ಇದೆಯಲ್ಲ ಅದ್ರ ಒಳಗಡೆ ನಾನು ಲಾಕ್ನ ಮಾಡ್ಕೋತೀನಿ. ಇದನ್ನು ಲಾಕ್ ಮಾಡಿಕೊಂಡು
ಇಲ್ಲಿಂದ 3 ಚೈನ್ಸ್ ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ 1 ಚೈನ್ ಹಾಕಿದ್ನಲ್ಲ ಆರ್ಚು ಹಾಕುವಾಗ ಆ 1 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೋಬೇಕು ಈ ಥರ. ಇದು ಕೆಳಗಡೆ ಆರ್ಚ್ ಹಾಕಲಿಕ್ಕೆ ಬೇಸ್ ಲೈನ್ ಇದು. ಇಲ್ಲಿಂದ ನಾನು ಮತ್ತೆ 6 ಚೈನ್ಸ್ ಹಾಕ್ತೀನಿ. 6 ಚೈನ್ಸ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದರ ಮೇಲೆ ಲಾಕ್ ಮಾಡ್ಕೋತೀನಿ. ಬೀಡ್ ಕೆಳಗಡೆ 6 ಚೈನ್ ಬರಬೇಕು ನೋಡಿ. ಮತ್ತೆ ಈ ಆರ್ಚನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿಂದ 3 ಚೈನ್ಸ್ ಹಾಕ್ತೀನಿ. 3 ಚೈನ್ಸ್ ಹಾಕಿ 5 ಚೈನ್ ಗ್ಯಾಪ್ ಒಳಗಡೆ ನೋಡಿ ಇಲ್ಲಿ ಲಾಕ್ನ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಚೈನ್ಸ್ಗಳನ್ನು ಹಾಕಬೇಕಾಗತ್ತೆ. ಇಲ್ಲೂ ಕೂಡ ಎಷ್ಟು ಬರುತ್ತೆ ನೋಡಿ ಚೈನ್ಸು, 5 ಅಥವಾ 6. ಟೈಟಾಗಿ ಬೇಡ, ಒಂದು ಜಾಸ್ತಿ ಚೈನ್ ಆದರೂ ಪರವಾಗಿಲ್ಲ, ಕಡಿಮೆ ಮಾಡ್ಕೋಬೇಡಿ ಚೈನ್ಸ್ಗಳನ್ನು. ಇಲ್ಲಿ ಕೆಳಗಡೆ ಹಾಕುವಾಗ ಕಡಿಮೆ ಮಾಡಿಕೊಂಡ್ರೆ ಮೇಲ್ಭಾಗದ ಆರ್ಚ್ ಇದೆಯಲ್ಲ ಅದು ಸುಕ್ ಬರೋ ಚಾನ್ಸಸ್ ಇರುತ್ತೆ, ಡಿಸೈನ್ ಕೂಡ ಮುದ್ದೆ ಆಗುತ್ತೆ. ಇಲ್ಲಿಂದ 3 ಚೈನ್ಸ್ ಹಾಕಿ ಮತ್ತೆ 1 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಹಾಗೆ ಈ ಲಾಕ್ ಮೇಲೆ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ನಾನು. ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ 6 ಚೈನ್ಸ್, ಬೀಡ್ ಕೆಳಗಡೆ 6 ಚೈನ್ ಬರಲಿ ಆರ್ಚ್ ಹಾಕಲಿಕ್ಕೆ. ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಲಾಕ್ನ ಮಾಡ್ಕೋತೀನಿ ನೋಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಫ್ರೆಂಡ್ಸ್. ಪ್ರತಿ ಬೀಡ್ ಕೆಳಗಡೆ 6 ಚೈನ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಂಡಲ್ಲಿ ಕೂಡ ಒಂದು 6 ಅಥವಾ 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ 1-2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕು. ಈ ಬೇಸ್ಲೈನ್ ಹಾಕಲಿಕ್ಕೆ ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡಬೇಕು ಫ್ರೆಂಡ್ಸ್ ಯಾವಾಗಲೂ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ ನೋಡಿ. ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಚೈನ್ಸ್ಗಳನ್ನು ಹಾಕಿದ್ದೀನಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನಾನು, ಬಿಚ್ಕೊಳ್ಳೋದಿಲ್ಲ. ಹಾಗಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿಂದ ಚೈನ್ಸ್ಗಳನ್ನು ಹಾಕಬೇಕು. 3 ಚೈನ್ ಹಾಕಿ 4 ಚೈನ್ ಹಾಕ್ತಿದ್ದೀನಿ, 4 ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿಂದ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಬೀಡ್ ಕೆಳಗಡೆ 6 ಚೈನ್ ಹಾಕ್ಕೊಂಡಿದ್ನಲ್ಲ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರನ 1 ಮಾಡಬೇಕು, 2 ದಾರನ ನೆಕ್ಸ್ಟ್ 2 ದಾರನ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2ರಲ್ಲಿ 1, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇದೇ ಥರ ಆ 6 ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಈ 6 ಚೈನ್ ಗ್ಯಾಪ್ಗೆ ನಾನು 12 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಆರ್ಚ್ ಅಗಲ ಬೇಕಂದರೆ 13 ಕೂಡ ಮಾಡ್ಕೊಳ್ಳಿ ನೋಡಿ. 12 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ಇದನ್ನು ನೋಡಿ ನೆಕ್ಸ್ಟು ಈ 3 ಚೈನ್ ಇದೆಯಲ್ಲ ಅದರ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಹಾಗೆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಚೈನ್ಸ್ಗಳನ್ನು ಹಾಕಬೇಕು. 1 2 3 4 5 ಚೈನ್ಸ್ ಹಾಕಿ 6 ಚೈನ್ ಹಾಕಿ ಇಲ್ಲಿ ಎಷ್ಟು ಬರುತ್ತೋ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಚೈನ್ಸ್ ಅಂತೇನಿಲ್ಲ. ಇಲ್ಲಿಂದ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಸೂಜಿ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ. ಬೀಡ್ ಕೆಳಗಡೆ 6 ಚೈನ್ ಹಾಕಿದ್ವಲ್ಲ ಅಲ್ಲಿ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಇಲ್ಲೂ ಕೂಡ 12 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಫಸ್ಟ್ ಆರ್ಚ್ಗೆ ಎಷ್ಟು ಮಾಡಿರ್ತೀವೋ ಎಂಡ್ವರೆಗೂ ನಾವು ಅದೇ ಥರ ಕೌಂಟ್ನ ಮಾಡ್ತಾ ಹೋಗಬೇಕು. ಅಂದರೆ ಆರ್ಚ್ಗಳು ಒಂದೇ ಸೈಜಲ್ಲಿ ಬರುತ್ತೆ.
ಪ್ರತಿಯೊಂದಕ್ಕೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಎಂಡ್ವರೆಗೂ ನಾನು ಮಾಡ್ಕೊಂಡಿದ್ದೀನಿ. ಪ್ರತಿ ಬೀಡ್ ಕೆಳಗಡೆ 12 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಹಾಗೆ ಎಂಡಲ್ಲಿ ನೋಡಿ 5 ಚೈನ್ಸ್ ಹಾಕಿ ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ನಾವು ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ 1, 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕಾಗತ್ತೆ. ಈ ಥರ ಟೈಟಾಗಿ ಎಳ್ಕೊಳ್ಳಿ. ಓಕೆ, ನೋಡಿ ಈ ಥರ ಬಂದಿದೆ ಆರ್ಚ್. ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಪಿಂಕ್ ಥ್ರೆಡ್ ಇದೆಯಲ್ಲ ಆರ್ಚ್, ಅದ್ರ ಕೆಳಗಡೆ ಬೀಡ್ಸ್ಗಳನ್ನು ಹಾಕ್ಕೋಬೇಕು. ಬೀಡ್ಸ್ ಹಾಕಿ ಆರ್ಚನ್ನ ಮಾಡ್ಕೋಬೇಕು. ಇಲ್ಲಿ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಓಕೆ, ಲಾಕ್ ಮಾಡಿಕೊಂಡು ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತೀನಿ. ಒನ್ ಟೂ ಸಾರಿ ಫ್ರೆಂಡ್ಸ್, ಯೆಲ್ಲೋ ಕಲರ್ ಥ್ರೆಡ್ ಸ್ವಲ್ಪ ಸಿಕ್ಕಾಕೊಂಡಿದೆ. ತ್ರೀ ಚೈನ್ಸ್ ಹಾಕೋತೀನಿ ನಾನು ಇಲ್ಲಿಂದ. 1 2 3 ಚೈನ್ಸ್ ಹಾಕಿ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕಿದ್ವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಮೀಡಿಯಮ್ ಸ್ಮಾಲ್ ಸೈಜ್ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ನಲ್ಲ ಅದನ್ನು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡಿ, ಡಬಲ್ ಕ್ರೋಶ್ ಆಯಿತು. ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಇಲ್ಲಿ ಬೀಡನ್ನ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಇಲ್ಲಿ ನೋಡಿ ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರನ ಒಂದು ಮಾಡ್ಕೋತೀನಿ. ಫಸ್ಟ್ 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಫಸ್ಟ್ 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡಿ. ಇದೇ ಥರ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 12 ಕಂಬಗಳನ್ನು ಮಾಡ್ಕೊಂಡಿದ್ನಲ್ಲ ತ್ರಿಬಲ್ ಕ್ರೋಶೆ ಕಂಬ, ಇಲ್ಲಿ 12 ಬೀಡ್ಸ್ಗಳು ಬಂದಿದೆ. ಇದನ್ನು ನೋಡಿ ಎಲ್ಲಿ ಲಾಕ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಇಲ್ಲಿ ಈ ಆರ್ಚ್ ಕೆಳಗಡೆ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಚೈನ್ಸ್ ಹಾಕೋತೀನಿ. ಮತ್ತು 1 2 3 ಚೈನ್ ಹಾಕಿ ಇದೇ ಚೈನ್ ಒಳಗಡೆ ಎಂಡಲ್ಲಿ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೇಮ್ ಫಸ್ಟ್ ಆರ್ಚ್ಗೆ ಮಾಡ್ಕೊಂಡಲ್ಲ ಅದೇ ಥರ ಇಲ್ಲಿ ಕೂಡ 12 ಬೀಡ್ಸ್ಗಳನ್ನು ಹಾಕ್ತೀನಿ. ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಆರ್ಚ್ನ ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಹೋಲ್ಗೆ ಆರ್ಚ್ ಇರುತ್ತಲ್ಲ ಅದ್ರ ಮೇಲೆ ಸೆಕೆಂಡ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬ ಇದೇ ಥರ ಫುಲ್ ಹಾಕ್ಕೊಳ್ಳಿ. ನೀವು ನೋಡಿ ಕಂಪ್ಲೀಟ್ ಆಗಿದೆ 3 ಆರ್ಚ್ ಕೂಡ. ಪ್ರತಿಯೊಂದು ಆರ್ಚ್ಗೂ 12 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇದನ್ನು ಇಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಎಂಡಲ್ಲಿ. ಇಲ್ಲಿ ಚೈನ್ಸ್ಗಳನ್ನು ಹಾಕಿದ್ನಲ್ಲ ಅದರ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ಚೈನ್ಸ್ಗಳನ್ನು ಹಾಕ್ಕೋಬೇಕು. 1 2 3 ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕು.
ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ ಡಿಸೈನು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಯೆಲ್ಲೋ ಕಲರ್ ಆರ್ಚ್ ಇದೆಯಲ್ಲ, ಇದ್ರ ಕೆಳಗಡೆ ಕುಚ್ಚುಗಳನ್ನು ಕಟ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ 150 ದಾರ ತಗೊಂಡಿದ್ದೀನಿ. ಕುಚ್ಚನ್ನ ಸ್ವಲ್ಪ ಲೆಂತ್ ಜಾಸ್ತಿಯಾಗಿ ಬಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು ಪರ್ಲ್ ಚೈನ್ ಹಚ್ಚಿದ್ದೀನಿ, ಹಾಗೆ ಸ್ಟೋನ್ ಚೈನ್ ಕೂಡ ಹಚ್ಕೊಂಡಿದ್ದೀನಿ ಆರ್ಚ್ಗೆ. ಬೇಕು ಅಂದರೆ ಹಚ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಎಲ್ಲ ತರಹದ ಗ್ರ್ಯಾಂಡ್ ಸೀರೆಗಳಿಗೆ ಹಾಗೂ ರಿಸೆಪ್ಷನ್ ಹಾಗೆ ವೆಡ್ಡಿಂಗ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಆಗಿದೆ ಸೀರೆ ಕುಚ್ಚು. ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಸೀರೆಗಳಿಗೆ. ಈ ಡಿಸೈನ್ಗೆ ಪ್ರೈಸ್ ಬಂದು 800ಇಂದ 1000ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಈ 2 ಬ್ರೈಡಲ್ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.